ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರ ಎಲ್ಲ ನಡೆಸ್ಕೊಡ್ತಾರೆ. ಇದೆ ಇಲ್ಲಿ ಆಗಿದೆ, ಇಲ್ಲೆಲ್ಲ ಹೋಗಿ ಬರ್ತಾ ಇದ್ರೆ ಬಹಳ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ. ವಿಶೇಷವಾದಂಥ ಇದಿದೆ ಇಲ್ಲಿ, ಮಹತ್ವ, ದೇವರ ಶಕ್ತಿ, ಏನು ಮಹಿಮೆ ಅಂತೀವಿ ಅದಿದೆ. ಒಂದು ಜಯಂತ್ಯೋತ್ಸವ ಇಲ್ಲಿಯವರೆಗೂ ಶನೇಶ್ವರ ಶಾಂತಿ ಹೋಮ ಮತ್ತೆ ವಿಶೇಷವಾಗಿ ಎಣ್ಣೆ ಅಭಿಷೇಕ ಮತ್ತೆ ಏಕೋನವಿಂಶತಿ 19 ದೀಪಗಳ ಆರಾಧನೆ ಮತ್ತೆ ತುಲಾಭಾರ ಸ್ವಾಮಿಗೆ ಮತ್ತೆ ಉಯ್ಯಾಲೋತ್ಸವ ಪ್ರತ್ಯೇಕನ್ನ ತತ್ವದ ಮೂಲಕ ಚಿಣ್ಣರಿಂದ ದೀಪ ಹಚ್ಚಿಸಿ ನಿಮಗೆಲ್ಲ ಬಾಳೆಲ್ಲ ಬೆಳಕಾಗಲಿ ಅಂತ ಈ ಒಂದು ಸೇವೆಯಿಂದ ನಾವು ಸುಮಾರು ಒಂದು 25 ವರ್ಷದಿಂದ ನಿಮ್ಮಗಳ ಪ್ರೋತ್ಸಾಹ ಮತ್ತೆ ಸಹಕಾರದಿಂದ ಇಷ್ಟೆಲ್ಲ ನಡೆಸಕ್ಕಾಗುತ್ತೆ. ಶ್ರೀಧರ್ ಅಂತ ಬೆಂಗಳೂರು ದೇವ ಪಾರ್ಕ್ ಹತ್ರ ಇದ್ದೀನಿ. ಇಲ್ಲಿ ರೆಗ್ಯುಲರ್ ಬರ್ತಾ ಇರ್ತೀನಿ, ಪ್ರತಿ ವಾರನೂ ಶನಿವಾರ ಬರ್ತೀನಿ. ಭಾಳ ವಿಜೃಂಭಣೆಯಿಂದ ಇಲ್ಲೆಲ್ಲ ಇದು ನಡೀತಾ ಇದ್ದಾರೆ. ಬಟ್ ಇವತ್ತು ಶನಿವಾರ ಜಯಂತಿಯಿಂದ ಭಾಳ ಚೆನ್ನಾಗಿ ನಡೆಸ್ತಾರೆ. ಇಲ್ಲಿ ಭಾಳ ಸತ್ಯ ಇದೆ ಇಲ್ಲಿ ಆಗಿದೆ, ಇಲ್ಲೆಲ್ಲ ಹೋಗಿ ಬರ್ತಾ ಇದ್ರೆ ಭಾಳ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ. ಒಂದ್ಸಲ ಎಲ್ಲರೂ ಭೇಟಿ ನೀಡ್ಬೋದು ಅಂತ ನಾನು ಪ್ರಯತ್ನ ಮಾಡ್ತೀನಿ. ನಾವಿಲ್ಲೇ ರಾಜಾಜಿನಗರದ ನಿವಾಸಿ ಪ್ರದೀಪ್ ರಾವ್ ಅಂತ ಹೇಳಿ ಸುಮಾರು ನಾವು ಒಂದು 20 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಶನೇಶ್ವರನ ವಿಶೇಷವಾದಂಥ ಪೂಜೆ ಇಲ್ಲಿ ಪ್ರತಿ ಶನಿವಾರ ಜಯಂತಿಲಿ ವಿಶೇಷ ಅಂದರೆ ಭಾರಿ ವಿಶೇಷವಾಗಿರುತ್ತೆ. ಭಾರಿ ಸತ್ಯವಾದಂಥ ದೇವರಿಲ್ಲಿ ವರದಾಶ್ವತ ಶ್ರೀ ಶನೇಶ್ವರ ಸ್ವಾಮಿ ಅಂತೇಳಿ ನಮ್ಮ ಇಷ್ಟಾರ್ಥ ಸಿದ್ಧಿ ಮಾಡುತ್ತೆ. ನಾವು ವಿಶೇಷವಾಗಿ ಹಿಂದೂಗಳು ಈ ದೇವರಲ್ಲೇ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಹಾಗಾಗಿ ನಮ್ಮ ಆಸೆಗಳನ್ನು, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇರತಕ್ಕಂಥ ದೇವರು ನಮ್ಮ ಆಸೆಗಳನ್ನ ಈಡೇರಿಸ್ತಾರೆ. ನಾವು ನಂಬಿದ್ದೀವಿ, ನಮ್ಮನ್ನು ದೇವರು ಕಾಪಾಡಿದ್ದಾನೆ. ಶ್ರೀ ವರದಾಶ್ವತ ಶ್ರೀ ಶನೇಶ್ವರ ಸ್ವಾಮಿ. ನಾವು ನಮ್ಮ ಕುಟುಂಬ ಸಮೇತ ಬರ್ತೀವಿ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ವಿಶೇಷವಾದಂಥ ಇದಿದೆ ಇಲ್ಲಿ, ಮಹತ್ವ, ದೇವರ ಶಕ್ತಿ, ಏನು ಮಹಿಮೆ ಅಂತೀವಿ ಅದಿದೆ. ನನ್ನ ಹೆಸರು ಸುಬ್ರಾವ್ ಅಂತ. ನಾವು ಇಲ್ಲೇ ಇದ್ದಿದ್ದು ಲಕ್ಷ್ಮೀನಾರಾಯಣಪುರದಲ್ಲಿ. ಶನಿಮಾತ್ಮಂದರೆ ಯಾವತ್ತೂ ಕೈ ಬಿಡೋದಿಲ್ಲ. ಪರಮಾತ್ಮ ಯಾವತ್ತೂ ಚಿರುಣಿ ಆಗಬೇಕು. ಸಕಲ ಕಷ್ಟಗಳನ್ನು ನಿವಾರಣೆ ಮಾಡುವ ಶನಿಮಾತ್ಮನಿಗೆ ಸದಾ ಸುರುಣಿ ಆಗಬೇಕು. ನಾವು ಈ ದೇವಸ್ಥಾನಕ್ಕೆ ಸುಮಾರು ಒಂದು 20 ವರ್ಷದಿಂದ ಬರ್ತಿದ್ದೀವಿ. ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರ ಎಲ್ಲ ನಡೆಸ್ಕೊಡ್ತಾರೆ. ತುಂಬಾ ಅದೃಷ್ಟ ಮಾಡಿದ್ದೀವಿ ಈ ದೇವಸ್ಥಾನ ಪೂಜೆ ನೋಡಕ್ಕೆ. ಸಾಕ್ಷಾತ್ ಆ ದೇವರು ಕೆಳಗಡೆಗೆ ಬಂದು ಆಶೀರ್ವಾದ ಮಾಡ್ದಂಗಿದೆ.